ನಾನು ನಿನ್ನೆ ಬಿಟ್ಟು ಮೊನ್ನಿನ ಒಂದು ನ್ಯೂಸ್ನಾಗ ಬಂದಿತ್ತು ರೀ, ಮುಂಬೈದೊಳಗೊಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗವ, ನೀವು ಯಾರು ಓದಿರಬೇಕು, ಆದರೆ ಸಾರ್ವಜನಿಕರಿಗಾಗಿ ಹೇಳಬೇಕಾಗ್ತದೆ ಮಕ್ಕಳು ಯಾವ ಮೆಟ್ಟಲ್ಗೆ ಬಂದಾವ ಅನ್ನೋದ್ರ ಬಗ್ಗೆ. ನಿಮಗೆ ಒಬ್ಬನೇ ಮಗ ಅವ ಮುಂಬೈದೊಳಗೆ ಚಲೋ ಅವ್ರ ತಂದೆ ಮನೆ ಕಡಿಸ್ಕೊಟ್ಟಿದ್ದಾನೆ, ಎಲ್ಲ ಆಗೈತಿ. ಆದರೂ ಕೂಡ ಅವನಿಗೆ ಕಾಲೇಜ್ಗೆ ಹೋಗ್ತಿದ್ದಂಥ ಒಂದು ಮೊಬೈಲ್ ಕೊಡಿಸಿದಾರ. ಮತ್ತೊಂದು ಅವ ಏನು ಬಿಡ್ತಾನಂದ್ರೆ 90,000 ರೂಪಾಯಿ ಮೊಬೈಲ್ ಬಿಡದಂಥ ವಾಪಗೆ. ಅವ್ರು ಹೇಳಿದ್ರು, ತಮ್ಮ ಇದರೊಳಗೆ ನಿನಗೆಲ್ಲ ಅನುಕೂಲ ಆಗ್ತದಲ್ಲ, ಅಷ್ಟು ದೊಡ್ಡ ಕಿಮ್ಮತ್ತು ತೊಗೊಂಡು ಏನು ಮಾಡ್ತಿದ್ದಿ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಅಂತಂದ್ರೆ ತೊಗೊಳ್ಬೋದು, ಬಳಿಕ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದೇ ತೊಗೋಬೇಕು ಅಂಥೇಳಿ ಇಷ್ಟು ಹೇಳಿದ್ರೆ ಆ ಮಗ ಏನನ್ಬೇಕಂದ್ರೆ ಅವರಿಗೆ ಆ ಮೊಬೈಲ್ ಕೊಡಿಸ್ಲಿ ಅಂದರೆ ನಾ ಸಾಯ್ತೀನಿ ಅಂದ. ಶಾಲೆ ಕಲಿಯೋ ಮಕ್ಕಳಿಗೆ ಸಹಿತ ಹೇಳ್ತಿರ್ತೀನಿ, ಭಾಳ ದೊಡ್ಡ ನಿರ್ಣಯ ತೊಗೋತೀರಿ ನೀವು ಸಾಯ್ಲಿಕ್ಕೆ. ಹಿಂಗೇನ್ರಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಯೋಜನೆ ಹಾಕ್ಕೊಂಡ್ರಿ ಅಂದ್ರೆ ನಿಮ್ಮಂಥ ನಾಲಾಯಕ ಮತ್ತು ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ತೀನಿ ನಾನು. ಇದೇನು ಜೀವನ ಎಂಥದ್ದದು ಗೊತ್ತದ, ಇದಕ್ಕೆ ಜಗತ್ತಿನಾಗ ಯಾವನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ, ಯಾವ ಬೆಲೆನೂ ಕೊಡೋದಿಲ್ಲ. ನಮ್ಮ ನರೇಂದ್ರ ಮೋದಿ ಸಾಹೇಬ್ರಂಥವ್ರು ಇಂಥವ್ರು ರಾಷ್ಟ್ರ ತುಂಬ 56 ದೇಶಗಳಲ್ಲಿ ಪ್ರಧಾನಿಗಳದಾರ. ಇಡೀ ವಿಶ್ವವೇ ಇದನ್ನು ಖರೀದಿ ಮಾಡ್ಕೋಬೇಕಂದ್ರೆ ಯಾರಿಗೂ ಮನುಷ್ಯ ಜನ್ಮ ಸಿಗುವುದಿಲ್ಲ. ಜೀವನದಲ್ಲಿ ಇಷ್ಟು ಅರ್ಥ ಮಾಡ್ಕೋಬೇಕು. ಶಾಲೆ ಅಂದ್ರೆ ಬರೀ ಅಕ್ಷರ ಜ್ಞಾನ ಅಲ್ಲ, ಜೀವನದ ಜ್ಞಾನ. ಕಾರಣ ನಾನು ಭಾಳ ಹುಡುಗಿಯರು ಸತ್ತದ್ದು ನೋಡಿನ್ರಿ, ಇದ್ರ ಕಾಲಾಗೆ ಲವ್ ಮಾಡೋಕ್ಕಾಲಾಗ ಸುಡುಗಾಡು ಮಾಡೋಕ್ಕಾಲಾಗ. ಅರೇ ನಿಮಗೇನು ಪರಮಾತ್ಮ ಬ್ರಹ್ಮಚಾರಿ ಆಗಂತ ಹೇಳೇನೇನು, ಸನ್ಯಾಸಿ ಆಗಂತ ಹೇಳೇನೇನು, ನಿರ್ಣಯ ನಿಮ್ಮ ಕೈ ಒಳಗದ. ಅತ್ಯಂತ ಸುಂದರವಾಗಿ ತಾಯಿ ತಂದೆಗಳ ಸಾಕ್ಷಿ ಸಮಾಜ ಗುರುಗಳ ಮಧ್ಯದಲ್ಲಿ ನಿಮ್ಮನ್ನು ಗಂಡ ಹೆಂಡತಿ ಮಾಡಿ 100 ವರ್ಷಗಳ ಕಾಲ ಯಾರಿಗೂ ಹೆದರದೆ ರತಿ ಸುಖ, ಅನ್ನ ಸುಖ, ಭೋಗ ಸುಖಗಳೆಲ್ಲ ಬಯಸಲಿಕ್ಕೆ ನಿಮಗೆಲ್ಲ ಇಷ್ಟೆಲ್ಲ ಅವರೇ ಕಲ್ಪಿಸಿ ಕೊಡ್ತಾ ಇದ್ದರೂ ನೀವು ನಿರ್ಣಯ ತಗೋತೀರಿ ಅಂತಂದ್ರೆ ಏನು ಮ್ಯಾಲಿದ ಡಬಕ್ಕದ ಬಿದ್ದಿರೆ? ನಿಮ್ಮನ್ನೇ ರೀತಿಯಾಗಿ ಕಡ್ಡಿ ಹಂಗಿದ್ದವರಿಗೆಲ್ಲ ಗುಡ್ಡದಂಗೆ ಬೆಳೆಸಿಕೊಂಡು ಜೋಪಾನ ಮಾಡಿರ್ತಕ್ಕಂಥವ್ರಿಗೆ ಗತಿ ಏನಾಗುತ್ತದೆ ವಿಚಾರ ಮಾಡಬೇಕಿಲ್ಲ. ಮಾದೇವಕ್ಕೆ ಹೇಳ್ತಾಳ, 100 ಓದಿ 100 ಕೇಳಿ, ಮಲ್ಲಿಕಾರ್ಜುನ ಏನು ಪ್ರಯೋಜನ ಅದ, ನಿನ್ನ ನೀನು ಅರಿಲಿಲ್ಲ ಅಂದ್ರೆ ನಿನ್ನ ಜೀವನದ ಮಾರ್ಗವ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಏನು ಕಲ್ತರಿ, ಏನು ಸುಡುಗಾಡಕ್ಕೆ ಒಯ್ಯದ, ಬೆಂಕಿ ಚೆಲ್ಲುವುದ? ಶಾಲೆ ಅಂದರೆ ಜೀವನದ ಅರ್ಥ ಮಾಡ್ಕೋಬೇಕು. ಶಾಲೆ ಮಕ್ಕಳಿಗೆ ಒಂದು ಸ್ವಲ್ಪ ನಾನು ಕಠೋರವಾಗಿ ಮಾತಾಡ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇದನ್ನು ಯಾಕೆ ಇಷ್ಟು ಹೊತ್ತು ಹೇಳಕತ್ತೀನಿ ಅಂದ್ರೆ, ತಾಯಿ ತಂದೆಗೂ ಹುಟ್ಟಿ ಬೆಳೆಸ್ತನಕ ತ್ರಾಸು ಮಾಡ್ತೀರಿ, ಇಂಥ ನಿರ್ಣಯ ತಗೊಂಡು ಸತ್ತ ಬಳಕೂ ಸಾಯೋ ತನಕ ಕೊಳ್ಕೋತೆ ಸಾಯ್ಬೇಕು ತಾಯಿ ತಂದೆ. ಇದ್ಯಾವ ಜೀವನ, ಇದ್ಯಾವ ನ್ಯಾಯ, ಇದ್ಯಾವ ಸಂಸ್ಕೃತಿ ಹೇಳಿ? ಮಗ ನಿರ್ಣಯ ತೊಗೊಂಡವ ನಾ ಗುಡ್ಡದ ಮ್ಯಾಗಿದ್ದು ಬಿದ್ದು ಸಾಯ್ತೀನಿ ಅಂತ. ಮುಂಬೈದಾಗ್ರಿ ತಾಯಿ ತಂದೆ ಹೇಳೋದು, ನಿನ್ನ ಕಾಲಿಗೆ ಬೀಳ್ತೀವಪ್ಪ, ಹಂಗೆ ಮಾಡಬೇಡ್ತಮ್ಮ, ನಾವಿರೋದೇ ನಿನಗಾಗಿ, ನೀ ಈ ರೀತಿ ಸಾಯ್ತೀನಿ ಅಂತಂದ್ರೆ ಇದನ್ನು ಹುಲ್ಕಡ್ಡಿ ಏನು, ಹಾಗೆ ಮಾತಾಡಬಾರ್ದಪ್ಪ ಅಂತಂದ್ರೂ ಕೂಡ ಹುಡುಗ ಕೇಳಿಲ್ರಿ. ಅವ ನಿರ್ಣಯ ತೊಗೊಂಡು ಬಿಟ್ಟಿದ್ದ, ಹಂಗೆ ಗುಡ್ಡ ಹತ್ತಿಬಿಟ್ಟಂತ್ರಿ. ಅಪ್ಪ ಹಿಂದೆ ಓಡ್ತಿದ್ದ, ಮಗ ಮುಂದೆ ಓಡ್ತಿದ್ದ. ಓಡಿ ಹೋದವನ ಗುಡ್ಡದ ಮ್ಯಾಗಿಂದ, ಗುಡ್ಡ ಅಂದ್ರೆ ಇದು ನಮ್ಮದೇನು ಗೋಪುರದಲ್ಲ, ಇದರದೊಂದು 10 ಪಟ್ಟು ಎತ್ತರಿ. 10 ಪಟ್ಟು ಅತ್ಯಂತ ಗಮನಕ್ಕೆ ಮುಟ್ಟತಕ್ಕಂಥದ್ದು. ಮುಂಬೈ ಗುಡ್ಡ ನೋಡಿಲ್ಲ ನೀವೆಲ್ಲ, ಖಂಡಾಳ ಘಾಟದ ಭಾಳ ಡೇಂಜರ್ ಅದಾವ. ನಾನು ಹೋಗಿನಿಲ್ಲ ಹಾಡಕ್ಕೆ ಮಾಡಕ್ಕೆ 4 ಸಲ ಹೋಗ್ತಾ ಇದ್ದೀನಿ ಮನೆ ಶಾಂತಿ ಇತ್ತಂದ್ರೆ. ಗಾಡಿ ಹತ್ತಕ್ಕೆ ಎಷ್ಟೋ ರಂಬರಾಡಿ ಆಗ್ತಿರ್ತದೆ. ಅಂಥ ಪರ್ವತದ ಮ್ಯಾಲಿಂದ ಮಗ ಜಿಗಿತಾನಂಥೇಳಿ ಅಪ್ಪ ಹಂಬಲ್ಸೋಗು ಹಿಡ್ಲಿಕ್ಕೆ ಹೋದ. ಅವನ ಜೊತೆ ಇವನು ಕೆಳಗೆ ಬಿದ್ದು ಸತ್ತ. ಅಪ್ಪ ಮಕ್ಕಳು ಹೋಗ್ಯಾವಂತಿಕಿನೂ ಮಗಿ ಬೀಗ ಹಾಕ್ಕೊಂಡು ಅವ್ರ ಹಿಂದಿಂದ ಕೇಳ್ಕೊತ ಹೋಗ್ತಾ ಇರ್ತಿರ್ತಾಳ. ಆಕೆ ಹೋಗೋದ್ರೊಳಗನ ಇಬ್ಬರು ಬಿದ್ದಿದ್ದು ಪೊಲೀಸರು ತನಿಖೆ ಮಾಡ್ತಾಯಿದ್ರು. ಈಕೆ ನೋಡಿದ್ಲು, ಅಯ್ಯೋ ಮಾಂಗಲ್ಯ ಕಟ್ಟಿದ ಗಂಡ ಸಂಗಾತಿಯಾಗಿ ಬಂದಂಥ ಸ್ವಾಮಿನೂ ಹೋದ, 9 ತಿಂಗಳ ಹೊಟ್ಟೆಗೆ ಇಟ್ಕೊಂಡು ಇವನು ಬೆಳೆಸ್ಕೊಂಡು ಈ ರೀತಿಯಾಗಿ ಹೋದ್ರೆ ಈ ಭೂಮಿ ಮೇಲೆ ನಂದರೇ ಏನದು, ಈಕಿನೂ ಹಾರ್ಕೊಂಡು ಸಾತ್ರು. ಹ್ಯಾಂಗೈತಿರಿ, ಹೆಂಗೆ ಹೊಡೆದ್ರಿ ಚಪ್ಪಾಳೆ ನನಗೆ ಗೊತ್ತಾಗಲಿಲ್ಲ. ಹಿಂಗಾಗೋದು ಚಲೋ ಅಂದ್ರಿ, ಹೆಂಗಂತ್ರಿ? ಏನು ಘಟನೆ ಆಯಿತು.
ಹಾಗೆ ನಿರ್ಣಯ ಯಾರೂ ತಗೋಬೇಡ್ರಿ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೀನಿ. ಮಕ್ಕಳೇ, ಈ ಬದುಕು ಬಹಳ ಸುಂದರದ. ಸಿದ್ದೇಶ್ವರ ಅಪ್ಪಗಳು ಕಾಲಕ್ಕೆ ಹೇಳ್ತಿದ್ರು, ಹೂವಿನಂಗೆ ಅರಳಬೇಕು, ಪರಿಮಳ ಗಾಳಿ ಜೊತೆಯಲ್ಲಿ ಅದನ್ನು ಬಿಡಬೇಕು, ಆ ಪರಿಮಳದ ಸುವಾಸನೆ ನೋಡಿ ಎಲ್ಲರೂ ಆನಂದ ಪಡಬೇಕು, ಮುಂಜಾನೆ ಹುಟ್ಟಬೇಕು, ಸಂಜೆಗೆ ಸಾಯಬೇಕು. ಹಿಂಗಂತೀರಿಲ್ಲ? ಅಂಥ ಪರಮಜ್ಞಾನಿ ಈ ಭೂಮಿಯನ್ನು ತುಳಿದು ಹೋಗಿದ್ದಾರೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬೇಕನ್ನೋದು ಮನಸ್ಸಿನಾಗ ಬತ್ತು ಅಂತಂದ್ರೆ ಸಾಯತನ ಹೋಗಂಗಿಲ್ಲದು. ಬ್ಯಾಡ ಅಂದ್ರೆ ನಿಮ್ಮಂಥ ಸುಖಿಗಳೇ ಜಗತ್ತಿನಾಗ ಯಾರಿಲ್ಲ. ಏನು ಮಾಡ್ತೀರಿ? ಆದರೆ ಬೇಕು ಬ್ಯಾಡ ಅನ್ನುವಂಥ ಇವೆರಡೂ ಅಕ್ಷರ ಕೆಡಿಸ್ಬೇಕಾಗಿತ್ತಂದ್ರೆ ಜ್ಞಾನ ಬೇಕು. ನಾ ಹೇಳ್ದಂಗೆ ಹಿಂಗೆ ಬೇಕು. ಭಾಳ ಸಹನ ಬೇಕು, ಸಹನಶೀಲತಾ ಭಾಳ ಬೇಕಾಗ್ತದೆ. ತಾಳ್ಮೆ ಶಕ್ತಿ ಯಾರಿಗೆ ಜಾಸ್ತಿ ಇರ್ತದೆ ಅವ್ರು ದೊಡ್ಡವರಾಗ್ತಾರೆ, ಸುಖ ಭೋಗಿಸ್ತಾರೆ. ಏನಿದನ್ನು ಭಾಳ ಸರಳ ಜೀವನ. ಮುತ್ಯ ನನಗೆ ಹೇಳ್ತಿರ್ತಾನೆ, ಮುತ್ಯ ನೀ ಪುರಾಣ ಹೇಳ್ತಿ, ಬರೆ ಮೇಲೆ ಇರ್ತಿ, ಮ್ಯಾಲೊಂದು ಪಂಜಿ ಹೊಸಗೋತಿ, ಹಳಿ ರೂಮಲ್ಲಿ ಸುತ್ತಗೋತಿ, ಅವ್ರು ನೋಡ್ಬೇಕು ಎಂತಿಂತ ಎಲ್ಲ ಮಡಿ ಪಿಡಿ ಹಾಕ್ಕೊಂಡು ಬರ್ಬೇಕು ಹಮ್ಮಂತ ನಾವು. ಬಟ್ಟಿ ವಾಸ ಹೊಡಿಬಾರ್ದ್ರಿ ಅಪ್ಪುಗಳ, ಶಬ್ದ ಹೊಡಿಬೇಕು ಜಗತ್ತಿನೊಳಗೆ, ಅದು ಮುರಳಿ ಅದ. ಇದೇನು ಬಟ್ಟಿ ಏನು ಮಾಡೋದು? ಶರೀಪುರ ಹಾಡಿಲ್ಲ, ಅಗ್ಗದ ಅರವಿ ತಂದು ಹಿಗ್ಗಿ ಹೊಲಸಿದ ಅಂಗಿ, ಹೆಗ್ಗಣ ಒಯ್ತವ್ವ ತಂಗಿ ಅಂಗಿ, ಅಗಣಿತ ವಿಷಯದ ಆರಗೇಣಿನ ಕವಚ. ಇವೆಲ್ಲ ಗವೈಗಳ ಟೈಮ್ ಇಲ್ಲ. ಸೋಮ ಅವರಿಗೆ ಇಷ್ಟ ಅಂತ.